ಈಗ ನೀನೇ ಸುಮಂತ್ ಅಂತ ತಿಳ್ಕೊ. ನಾನಾ? ಇರು. ಈಗ ನಾನು ಮದ್ವೆ ನಡಿಬಾರ್ದು ಅನ್ನೋ ವಿಚಾರನ ನಿನ್ ಹತ್ರ ಮಾತಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಓಕೆ? ಸುಮಂತ್ ಹತ್ರ ಹೇಗ್ ಮಾತಾಡ್ತೀನೋ ಆ ಥರನೇ ನಿನ್ ಹತ್ರ ಮಾತಾಡ್ತೀನಿ. ಒಂದ್ ರಿಹರ್ಸಲ್ ಆಗತ್ ನನ್ಗೆ. ಓಕೆ ಸರಿನಾ? ಸರಿ ಸರಿ ಆಯ್ತು. ಹಾಯ್ ಶಾಂತಿ. ಶಾಂತಿ ಅಲ್ಲ, ಅರ್ಚನಾ. ಸಾರಿ ಸಾರಿ, ಹೌದಲ್ಲ, ಸರಿ. ಈಗ ನೋಡು. ಹಾಯ್ ಅರ್ಚನಾ ಅವರೇ, ಹೇಗಿದ್ದೀರಿ? ಹೇ, ಏನು ಈ ಅಂತ ಸುಮಂತ್ ಹಿಂಗೆಲ್ಲ ಮಾತಾಡ್ತಾನ? ಸಾರಿ ಸಾರಿ. ಅವನೆಷ್ಟು ಡೀಸೆಂಟ್ ಆಗಿ ಸ್ಮಾರ್ಟ್ ಆಗಿ ಮಾತಾಡ್ತಾನೆ. ಆಯ್ತಾಯ್ತು ಬಿಡು, ಸರಿ ಆಯ್ತು. ಈಗ ಮಾಡ್ತೀನಿ, ಈಗ ಮಾತಾಡ್ತೀನಿ ನೋಡು. ಹಾಯ್ ಶಾಂತಿ ಅವರೇ, ಹೇಗಿದ್ದೀರಾ? ಹಾಯ್ ಸುಮಂತ್. ಸುಮಂತ್, ನನಗೆ ನಿಮ್ಮನ್ನ ಮದ್ವೆ ಆಗೋದಕ್ಕೆ ಇಷ್ಟ ಇಲ್ಲ. ಸಾರಿ, ಇದೆಲ್ಲ ನಮ್ಮ ಅಣ್ಣಂಗೋಸ್ಕರನೇ ಒಪ್ಕೊಂಡಿರೋದು. ನಮ್ಮ ಅಣ್ಣನ ಇಷ್ಟದ ವಿರುದ್ಧವಾಗಿ ನಾನು ಹೋಗ್ಬಾರ್ದು ಅನ್ನೋ ಕಾರಣಕ್ಕೆ ಈ ಮದ್ವೆಗೆ ಒಪ್ಕೊಂಡೆ. ಹಾಗೆ ನೋಡಿದ್ರೆ ನನಗೆ ಮದ್ವೆಲಿ ಆಸಕ್ತಿ ಇಲ್ಲ. ನನ್ನ ಜೀವನ ಪೂರ್ತಿ ನಮ್ಮ ಅಣ್ಣನಿಗೆ ನಾನು ಹೀಗೆ ತಂಗಿಯಾಗಿದ್ಬಿಡೋಣ ಅಂತ ಅನ್ಕೊಂಡಿದ್ದೀನಿ. ನನಗೆ ಬೇರೆ ಯಾವುದೋ ಹೊಸ ಸಂಬಂಧ ಬೇಕು ಅಂತ ಅನ್ನಿಸ್ತಿಲ್ಲ ಸುಮಂತ್. ನಿಮ್ಗೆ ಜೀವನದಲ್ಲಿ ನನಗಿಂತ ತುಂಬಾ ಒಳ್ಳೆ ಹುಡುಗಿ, ಇನ್ನೂ ಚೆನ್ನಾಗಿರೋ ಹುಡುಗಿ ಸಿಗ್ತಾಳೆ. ನನಗಿಂತ ಒಳ್ಳೆ ಹುಡುಗಿ ಸಿಗ್ಲಿ ಅಂತ ವಿಶ್ ಮಾಡ್ತೀನಿ. ಹಲೋ. ಓಕೆ. ಹಾ ಹಾ, ಚೆನ್ನಾಗಿತ್ತು, ಸಖತ್ತಾಗಿತ್ತು. ಅಯ್ಯೋ ಶಾಂತಿ, ನೀನ್ ಈ ಥರ ಏನಾದರೂ ಮಾತಾಡಿದ್ರೆ ಅಷ್ಟೇ, ನಿನ್ನ ಕತೆ ಮುಗೀತು. ನೋಡು, ನಿನ್ನ ಮಾತಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ನೀನು ಹಿಂಜರಿಕೆಯಿಂದ ಮಾತಾಡ್ತಿದೀಯಾ ಅಂತ. ಏಯ್, ನಾನೀಗ ಪ್ರಾಕ್ಟೀಸ್ ಮಾಡಿದೆ ಅಷ್ಟೇ. ನೀನೀಗ ಸುಮಂತರೇನ ಆಡೋದ್ ಬೇಕಾಗಿಲ್ಲ. ಹಿಂಗೆಲ್ಲ ಮಾತಾಡಿದ್ರೆ ಅಷ್ಟೇ ಶಾಂತಿ, ಆ ಹುಡುಗನಿಗೆ ನಿನ್ ಮೇಲೆ ಇನ್ನೂ ಪ್ರೀತಿ ಜಾಸ್ತಿ ಆಗುತ್ತೆ, ಕಡಿಮೆ ಅಂತೂ ಆಗಲ್ಲ. ಆಮೇಲೆ ನಾವೇನೇ ತಿಪ್ಪರ್ಲಾಗ ಹಾಕಿದ್ರು ನಿನ್ನ ಮದ್ವೆನ ಮಾತ್ರ ಯಾರಿಂದನೂ ನಿಲ್ಸೋದಕ್ಕಾಗಲ್ಲ. ನೋಡು ಶಾಂತಿ, ಈಗ ನೀನು ಏನು ಮಾಡಬೇಕು ಅಂದರೆ, ಆ ಹುಡುಗನ ಹತ್ರ ಮಾತಾಡಬೇಕಾದ್ರೆ ಮೊದಲು ಧೈರ್ಯವಾಗಿ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡ್ಸು. ನಿನ್ನ ಮನಸ್ಸಲ್ಲಿರೋದನ್ನ ಎಲ್ಲ ಹೇಳ್ಕೊ. ಅವಾಗ ಆ ಹುಡುಗನಿಗೆ ನೀನು ಏನು ಹೇಳ್ತಿದ್ಯೋ ಅದು ಅರ್ಥ ಆಗುತ್ತೆ. ಅರ್ಥ ಆಗುತ್ತೋ ಬಿಡುತ್ತೋ ನನಗೆ ಗೊತ್ತಿಲ್ಲ ಚಿನ್ನು. ಆದ್ರೆ ನನಗೆ ಮೆಂಟಲ್ ಪ್ರೆಷರ್ ತಡ್ಕೊಳಕ್ ಆಗ್ತಿಲ್ಲ ಚಿನ್ನು.